ಶಿರೂರು ಗುಡ್ಡ ಕುಸಿತದಲ್ಲಿ ಸಾಕಷ್ಟು ಜನ ಮೃತಪಟ್ಟಿದ್ರು. ಅದರಲ್ಲೂ ಗುಡ್ಡ ಕುಸಿತ ಆದಂತಹ ಜಾಗದ ಮುಂಭಾಗದಲ್ಲೇ ಲಕ್ಷ್ಮಣ್ ನಾಯಕ್ ಅವರು ಟೀ ಅಂಗಡಿಯನ್ನು ನಡೆಸ್ತಾ ಇದ್ರು. ಜೊತೆಗೆ ಈ ಒಂದು ಶ್ವಾನವನ್ನು ಕೂಡ ಅವರು ಬೆಳೆಸ್ತಾ ಇದ್ರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಶ್ವಾನ ಈ ಜಾಗವನ್ನು ಬಿಟ್ಟು ಹೋಗಿಲ್ಲ. ನೋಡಿ, ಈ ಒಂದು ಶ್ವಾನದ ನಾನಾ ಭಾಗದಲ್ಲಿ ಗಾಯಗಳಾಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆರಂಭದ ದಿನದಲ್ಲಿ ಸಾಕಷ್ಟು ನೋವನ್ನು ತಿಂತಾ ಇದ್ದಂಥ ಈ ಶ್ವಾನ ಈಗ ಈ ಶ್ವಾನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಅದನ್ನು ಅಡಾಪ್ಟ್ ಮಾಡಿಕೊಳ್ಳೋದಕ್ಕೂ ಕೂಡ ಮುಂದಾಗಿದೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮೊಂದಿಗೆ ಈಗ ಕಾರವಾರದ SP ಆಗಿರುವಂಥ ನಾರಾಯಣ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ನಾರಾಯಣ್ ಸರ್, ಈಗ ಈ ಒಂದು ಶ್ವಾನವನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಪ್ಲಾನನ್ನು ಮಾಡಿದಿರಿ ಅಂತ ಗೊತ್ತಾಯಿತು. ಇದನ್ನು ಹೇಗೆ ಈಗ ಸಾಕಿ ಸಲ್ಲಿಸ್ತೀರಿ, ಎಲ್ಲಿಗೆ ತೊಗೊಂಡೋಗ್ತೀರಿ? ನಾವು ಅವತ್ತು ಇನ್ಸಿಡೆಂಟ್ ಆದಾಗಿಂದ ಇವತ್ತು ಕಂಟಿನ್ಯೂಸ್ ನೋಡ್ತಾ ಇದ್ದೀನಿ. ಅದೊಂದು ಸ್ವಾಮಿ ಭಕ್ತಿಗೆ ಹೆಸರಾದಂಥ ನಾಯಿ. ಆಮೇಲೆ ಇದೆಲ್ಲ ನಡೆದ ತಕ್ಷಣ ಏನು ಹೋಟೆಲ್ಗಳಿತ್ತು, ಯಾವುದು ನಿಲ್ತಾ ಇಲ್ಲ. ಈಗ ಅದಕ್ಕೆ ಊಟ ತಿಂಡಿ ನಾವು ನೋಡ್ತಾ ಇದ್ವಿ, ಅದಕ್ಕೆಲ್ಲ ತುಂಬ ಕಷ್ಟ ಆಗಿದೆ. ಸೊ ಒಂದು ಪೊಲೀಸ್ ಇಲಾಖೆಗೆ ಒಂದು ಲಾಯಲ್ಟಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇದು ನೋಡಿದ್ಮೇಲೆ ನನಗೆ ಅನಿಸ್ತು ಇದರ ಆರೈಕೆ ಮಾಡಬೇಕಂತ. ಅದಕ್ಕೆ ಇವತ್ತು ನಾನು ನಮ್ಮ ಡಾಗ್ ಸ್ಕ್ವಾಡ್ ನಮ್ಮ ಜಿಲ್ಲೆಯಲ್ಲಿ ಡಾಗ್ ಸ್ಕ್ವಾಡ್ ಇರುತ್ತೆ, ಡಾಗ್ ಸ್ಕ್ವಾಡ್ ಅವರು ಬಂದು ಇದನ್ನು ತಗೊಂಡೋಗಿ ವೆಟರ್ನರಿ ಹಾಸ್ಪಿಟಲ್ ತಗೊಂಡೋಗಿ ಕೆಲ ಕೊಟ್ಟು ನಮ್ಮ DR ಅವರಿಂದಲೇ ಬೇರೆ ನಮ್ಮ ಟ್ರೈನ್ಡ್ ನಾಯಿಗಳು ಹೆಂಗಿದೆಯೋ ಅದನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಅದಕ್ಕೆ ನೀಟಾಗಿ ನೋಡ್ಕೊಳ್ಳೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ನಾವು ಮೇಲಾಧಿಕಾರಿಗಳ ಒಂದು ಅನುಮತಿ ತಗೊಂಡು ಅದನ್ನೆಲ್ಲ ಆರೈಕೆನ ನಮ್ಮ ಪೊಲೀಸ್ ಇಲಾಖೆ ಮಾಡೋ ಥರ ನಾನು ಮಾಡ್ತೀನಿ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಈಗ ನಾಯಿಗಳ ಗುರುದೇವ ಅಂತ ಕರೆಯೋದು ಕೂಡ ನಾರಾಯಣ ಅಂತೇಳಿ ಆ ಹೆಸರೇ ನಿಮ್ಮಲ್ಲಿದೆ. ಈಗ ಆ ಒಂದು ಹೆಸರಿಗೆ ತಕ್ಕಂಥ ಒಂದು ಕಾರ್ಯವನ್ನು ನೀವು ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಇದು ಶ್ಲಾಘನೀಯ. ಯಾಕಂದರೆ ಮೂಕ ಪ್ರಾಣಿಗಳಿಗೆ ಅದರ ನೋವು, ಹಸಿವು, ಮೂಕ ವೇದನೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಈಗ ಇಲಾಖೆ ಇಂಥ ಒಂದು ಕಾರ್ಯ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ನಮ್ಮ ಇಲಾಖೆಯಲ್ಲಿ ನಮ್ಮ ಮೇಲಾಧಿಕಾರಿಗಳು ಶ್ರೀ ಅಮಿತ್ ಸಿಂಗ್ ಸರ್ ಇದ್ದಾರೆ, ನಮ್ಮ ಹಿತೇಂದ್ರ ಸಾಹೇಬ್ರು ಅವರಲ್ಲಿ ಬಂದಾಗಲೂ ಸಹ ಈ ನಾಯಿ ನಮ್ಮ ಪೊಲೀಸ್ ಹಿಂದೆನೇ ಓಡಾಡ್ತಾ ಇತ್ತು. ಆಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಬಂದಾಗಲೂ ಸಹ ನಮ್ಮ ಶಾಸಕರಾದಂಥ ಸತೀಶ್ ಸೈಲ್ ಸಾಹೇಬರು ಈ ನಾಯಿ ಬಗ್ಗೆ ನೋಡಿ ಸರ್, ಅದರ ಸ್ವಾಮಿ ಭಕ್ತಿ ನೋಡಿ ಹಿಂಗಿದೆ ಅಂತಲೂ ಆವಾಗಿಂದ ಇದನ್ನು ನಮ್ಮ ಗಮನಕ್ಕಿದೆ. ನನಗೆ ಆವತ್ತೇ ಅನ್ನಿಸ್ತು ಇದನ್ನು ಅಲ್ಲಿಗೆ ತಗೊಂಡೋಗ್ಬೇಕಂದ್ರೆ. ನಾನು 1-2 ಸತಿ ಬಂದೆ ಈ ಕಡೆ, ಈ ನಾಯಿಗೋಸ್ಕರ ಹುಡುಕಿದೆ, ಅವತ್ತು ಕಾಣಿಸಿಲ್ಲ. ಇವತ್ತು ಸಿಕ್ತು. ಸೊ ನಾನು ಶ್ರೀಕಾಂತ್ಗೆ ಹೇಳಿದೆ, ನಮ್ಮ ಇನ್ಸ್ಪೆಕ್ಟರ್ ಅವ್ರಿಗೆ, ನಾವು ಹಿಂಗೆ ಮಾಡೋಣ ಅಂತ. ನಮ್ಮ ಮೇಲಾಧಿಕಾರಿಗಳಿಗೆ ಮಾತಾಡಿದೆ, ಅದು ಆಲ್ಸೋ ಓಪನ್ ಇಟ್ಟು ನಾನು ಅದನ್ನು ಆರೈಕೆ ಮಾಡ್ತೀನಿ. ನೋಡಿ, ಈಗ SP ನಾರಾಯಣ್ ಅವರು ಈಗ ಆ ಒಂದು ಶ್ವಾನವನ್ನು ತೆಗೆದುಕೊಂಡು ಹೋಗಿ ಅವರ ಬಂಗಲೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಒಂದು ಮುಂದಾಗಿದ್ದಾರೆ. ನಿಜಕ್ಕೂ ಕೂಡ ಈ ಒಂದು ಕಾರ್ಯ, ಇಂಥ ಒಂದು ಕಾರ್ಯ ಮಾದರಿ, ಅದರ ಜೊತೆಗೆ ಶ್ಲಾಘನೆ ಕೂಡ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕಾರವಾರ. ಲಕ್ಷ್ಮಣನ ಮಿಸ್ಸಸ್ ಕಡೆ ಹೌದಾ? ಬಂಗ್ಲೆಗೆ ಫೋನ್ ಮಾಡ್ತೀನಿ, ಫೋನ್ ಪಿಕ್ ಮಾಡಿ ಮೆಸೇಜ್ ಮಾಡಿ. First animal of even being demonstrated is the dog. Never wait for the week. ಮನೆ ಕಾಗುತ್ತೆ ಬರೀ ಎತ್ತಾಗಲಿ ಮಾಡಿದ್ದೆ ಆಯ್ತು. ಅವ್ರನ್ನ ರೋಡಿಗಳನ್ನ ಎತ್ತರಾಕ ಸೈಲೆನ್ಸ್ ಹೊಡೆದಿರ್ತಾರೆ.
ಶಿರೂರು ಗುಡ್ಡ ಕುಸಿತದಲ್ಲಿ ಸಾಕಷ್ಟು ಜನ ಮೃತಪಟ್ಟಿದ್ರು. ಅದರಲ್ಲೂ ಗುಡ್ಡ ಕುಸಿತ ಆದಂತಹ ಜಾಗದ ಮುಂಭಾಗದಲ್ಲೇ ಲಕ್ಷ್ಮಣ್ ನಾಯಕ್ ಅವರು ಟೀ ಅಂಗಡಿಯನ್ನು ನಡೆಸ್ತಾ ಇದ್ರು. ಜೊತೆಗೆ ಈ ಒಂದು ಶ್ವಾನವನ್ನು ಕೂಡ ಅವರು ಬೆಳೆಸ್ತಾ ಇದ್ರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಶ್ವಾನ ಈ ಜಾಗವನ್ನು ಬಿಟ್ಟು ಹೋಗಿಲ್ಲ. ನೋಡಿ, ಈ ಒಂದು ಶ್ವಾನದ ನಾನಾ ಭಾಗದಲ್ಲಿ ಗಾಯಗಳಾಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆರಂಭದ ದಿನದಲ್ಲಿ ಸಾಕಷ್ಟು ನೋವನ್ನು ತಿಂತಾ ಇದ್ದಂಥ ಈ ಶ್ವಾನ ಈಗ ಈ ಶ್ವಾನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಅದನ್ನು ಅಡಾಪ್ಟ್ ಮಾಡಿಕೊಳ್ಳೋದಕ್ಕೂ ಕೂಡ ಮುಂದಾಗಿದೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮೊಂದಿಗೆ ಈಗ ಕಾರವಾರದ SP ಆಗಿರುವಂಥ ನಾರಾಯಣ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ನಾರಾಯಣ್ ಸರ್, ಈಗ ಈ ಒಂದು ಶ್ವಾನವನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಪ್ಲಾನನ್ನು ಮಾಡಿದಿರಿ ಅಂತ ಗೊತ್ತಾಯಿತು. ಇದನ್ನು ಹೇಗೆ ಈಗ ಸಾಕಿ ಸಲ್ಲಿಸ್ತೀರಿ, ಎಲ್ಲಿಗೆ ತೊಗೊಂಡೋಗ್ತೀರಿ? ನಾವು ಅವತ್ತು ಇನ್ಸಿಡೆಂಟ್ ಆದಾಗಿಂದ ಇವತ್ತು ಕಂಟಿನ್ಯೂಸ್ ನೋಡ್ತಾ ಇದ್ದೀನಿ. ಅದೊಂದು ಸ್ವಾಮಿ ಭಕ್ತಿಗೆ ಹೆಸರಾದಂಥ ನಾಯಿ. ಆಮೇಲೆ ಇದೆಲ್ಲ ನಡೆದ ತಕ್ಷಣ ಏನು ಹೋಟೆಲ್ಗಳಿತ್ತು ಯಾವುದು ನಿಲ್ತಾ ಇಲ್ಲ. ಈಗ ಅದಕ್ಕೆ ಊಟ ತಿಂಡಿ ನಾವು ನೋಡ್ತಾ ಇದ್ವಿ, ಅದಕ್ಕೆಲ್ಲ ತುಂಬ ಕಷ್ಟ ಆಗಿದೆ. ಸೊ ಒಂದು ಪೊಲೀಸ್ ಇಲಾಖೆಗೆ ಒಂದು ಲಾಯಲ್ಟಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇದು ನೋಡಿದ್ಮೇಲೆ ನನಗೆ ಅನಿಸ್ತು ಇದರ ಆರೈಕೆ ಮಾಡಬೇಕಂತ. ಅದಕ್ಕೆ ಇವತ್ತು ನಾನು ನಮ್ಮ ಡಾಗ್ ಸ್ಕ್ವಾಡ್ ನಮ್ಮ ಜಿಲ್ಲೆಯಲ್ಲಿ ಡಾಗ್ ಸ್ಕ್ವಾಡ್ ಇರುತ್ತೆ, ಡಾಗ್ ಸ್ಕ್ವಾಡ್ ಅವರು ಬಂದು ಇದನ್ನು ತಗೊಂಡೋಗಿ ವೆಟರ್ನರಿ ಹಾಸ್ಪಿಟಲ್ ತಗೊಂಡೋಗಿ ಚಿಕಿತ್ಸೆ ಕೊಟ್ಟು ನಮ್ಮ DR ಅವರಿಂದಲೇ ಬೇರೆ ನಮ್ಮ ಟ್ರೈನ್ಡ್ ನಾಯಿಗಳು ಹೆಂಗಿದೆಯೋ ಅದನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಅದಕ್ಕೆ ನೀಟಾಗಿ ನೋಡ್ಕೊಳ್ಳೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ನಾವು ಮೇಲಧಿಕಾರಿಗಳ ಒಂದು ಅನುಮತಿ ತಗೊಂಡು ಅದನ್ನೆಲ್ಲ ಆರೈಕೆನ ನಮ್ಮ ಪೊಲೀಸ್ ಇಲಾಖೆ ಮಾಡೋ ಥರ ನಾನು ಮಾಡ್ತೀನಿ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಈಗ ನಾಯಿಗಳ ಗುರುದೇವ ಅಂತ ಕರೆಯೋದು ಕೂಡ ನಾರಾಯಣ ಅಂತೇಳಿ ಆ ಹೆಸರೇ ನಿಮ್ಮಲ್ಲಿದೆ. ಈಗ ಆ ಒಂದು ಹೆಸರಿಗೆ ತಕ್ಕಂಥ ಒಂದು ಕಾರ್ಯವನ್ನು ನೀವು ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಇದು ಶ್ಲಾಘನೀಯ. ಯಾಕಂದರೆ ಮೂಕ ಪ್ರಾಣಿಗಳಿಗೆ ಅದರ ನೋವು, ಹಸಿವು, ಮೂಕ ವೇದನೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಈಗ ಇಲಾಖೆ ಇಂಥ ಒಂದು ಕಾರ್ಯ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ನಮ್ಮ ಇಲಾಖೆಯಲ್ಲಿ ನಮ್ಮ ಮೇಲಾಧಿಕಾರಿಗಳು ಶ್ರೀ ಅಮಿತ್ ಸಿಂಗ್ ಸರ್ ಇದ್ದಾರೆ, ನಮ್ಮ ಹಿತೇಂದ್ರ ಸಾಹೇಬ್ರು ಅವರಲ್ಲಿ ಬಂದಾಗಲೂ ಸಹ ಈ ನಾಯಿ ನಮ್ಮ ಪೊಲೀಸ್ ಹಿಂದೆನೇ ಓಡಾಡ್ತಾ ಇತ್ತು. ಆಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಬಂದಾಗಲೂ ಸಹ ನಮ್ಮ ಶಾಸಕರಾದಂಥ ಸತೀಶ್ ಸೈಲ್ ಸಾಹೇಬರು ಈ ನಾಯಿ ಬಗ್ಗೆ ನೋಡಿ ಸರ್ ಅದರ ಸ್ವಾಮಿ ಭಕ್ತಿ ನೋಡಿ ಹಿಂಗಿದೆ ಅಂತಲೂ ಆವಾಗಿಂದ ಇದನ್ನು ನಮ್ಮ ಗಮನಕ್ಕಿದೆ. ನನಗೆ ಆವತ್ತೇ ಅನ್ನಿಸ್ತು ಇದನ್ನು ಅಲ್ಲಿಗೆ ತಗೊಂಡೋಗ್ಬೇಕಂದ್ರೆ ನಾನು 1-2 ಸತಿ ಬಂದೆ ಈ ಕಡೆ, ಈ ನಾಯಿಗೋಸ್ಕರ ಹುಡುಕಿದೆ, ಅವತ್ತು ಕಾಣಿಸಿಲ್ಲ. ಇವತ್ತು ಸಿಕ್ತು. ಸೊ ನಾನು ಶ್ರೀಕಾಂತ್ಗೆ ಹೇಳಿದೆ, ನಮ್ಮ ಇನ್ಸ್ಪೆಕ್ಟರ್ ಅವ್ರಿಗೆ, ನಾವು ಹಿಂಗೆ ಮಾಡೋಣ ಅಂತ ನಮ್ಮ ಮೇಲಾಧಿಕಾರಿಗಳಿಗೆ ಮಾತಾಡಿದೆ. ಅದು ಆಲ್ಸೋ ಓಪನ್ ಇಟ್ಟು ನಾನು ಅದನ್ನು ಆರೈಕೆ ಮಾಡ್ತೀನಿ. ನೋಡಿ, ಈಗ SP ನಾರಾಯಣ್ ಅವರು ಈಗ ಆ ಒಂದು ಶ್ವಾನವನ್ನು ತೆಗೆದುಕೊಂಡು ಹೋಗಿ ಅವರ ಬಂಗಲೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಒಂದು ಮುಂದಾಗಿದ್ದಾರೆ. ನಿಜಕ್ಕೂ ಕೂಡ ಈ ಒಂದು ಕಾರ್ಯ, ಇಂಥ ಒಂದು ಕಾರ್ಯ ಮಾದರಿ, ಅದರ ಜೊತೆಗೆ ಶ್ಲಾಘನೆ ಕೂಡ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕಾರವಾರ. ಲಕ್ಷ್ಮಣನ ಮಿಸ್ಸಸ್ ಕಡೆ ಹೌದಾ? First animal of human being demonstration is the dog.
ಮತ್ತೆ